ಸ್ವಲ್ಪ ಮಂದಿಗೆ 5 ವರ್ಷದ ಹುಡುಗಿ ಒಳಗ ಹಿಂದೂ ಟೆರರಿಸಂ ಕಾಣಿಸಕತ್ತಿ. ಆ ಹುಡುಗಿನ ಅವ್ರ ತಂದೆ ತಾಯಿ ಹೆಂಗ ಬೆಳೆಸ್ಯಾರ, ನಾಚಿಕೆ ಆಗ್ಬೇಕು ಅಂತ ಅನ್ನಕತ್ತಾರ. ಏನು ಮಾಡಿದ್ಲು ಆ ಹುಡುಗಿ? ಯೋಗಿ ಆದಿತ್ಯನಾಥ್ ಅವ್ರಿಗೆ ಒಂದು ಗಿಫ್ಟ್ ಕೊಟ್ಲು. ಇಂಥ ವಿಡಿಯೋದಾಗ ಡೇಂಜರಸ್ ಬ್ರೇನ್ ವಾಷಿಂಗ್ ಕಾಣಿಸೋರ್ಗೆ ಸರ್ಟನ್ ಸೇ ಜುದಾ ಅನ್ನೋ ಮಕ್ಕಳು ಕಾಣೋದೇ ಇಲ್ಲ. ಯಾರ ಮಕ್ಕಳಿಗೆ ಸಣ್ಣೋರಿದ್ದಾಗ ಬ್ರೇನ್ ವಾಶ್ ಆಗ್ತೈತಿ ಅಂತ ಗೊತ್ತಿದ್ದು ಮಾತಾಡ್ತಾರೆ. ಟೆರರಿಸ್ಟ್ಗೆ ಧರ್ಮ ಇಲ್ಲ ಅನ್ನೋರು ಹಿಂದೂ ಟೆರರಿಸ್ಟ್ ಅನ್ನಕತ್ತಾರ. ಇದಕ್ಕೇನು ಹೇಳಬೇಕು? ಇಂಥ ಡಬಲ್ ಸ್ಟ್ಯಾಂಡರ್ಡ್ ಮಂದಿಗೆ ಬರೋಬ್ಬರಿ ಉತ್ತರ ಇಲ್ಲೈತ್ ನೋಡ್ರಿ. ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ಅವರು ಮೊನ್ನೆ ಗೋರಖಪುರ ದೇವಸ್ಥಾನಕ್ಕೆ ಹೋಗಿದ್ರು. ಅಲ್ಲಿ ಗುಡಿ ಭೇಟಿ ಎಲ್ಲ ಆಗಿ ದೇವ್ರ ದರ್ಶನ ಮಾಡ್ಕೊಂಡು ಹೊರಗೆ ಬಂದಾಗ 5 ವರ್ಷದ ಒಂದು ಮಗು, ಹೆಣ್ಣು ಮಗು, ಒಂದು ಗಿಫ್ಟ್ ಕೊಡ್ತೈತೆ ಅವರಿಗೆ. ಅದೇನಪ್ಪ ಅಂತಂದ್ರೆ ಒಂದು ಸಣ್ಣ ಬುಲ್ಡೋಸರ್, ಆಟ ಆಡೋ ಆಟಿಕೆ. ಅದನ್ನು ಕೊಟ್ಟು ಖುಷಿಯಿಂದ ನಗತೈತಿ, ಗೌರವದಿಂದ ಇರ್ತೈತಿ. ಆವಾಗ ಯೋಗಿ ಆದಿತ್ಯನಾಥ್ ಅವ್ರು ಭಾಳ ಖುಷಿ ಆಗ್ತಾರೆ. ಅಲ್ಲಿ ಇದ್ದಿದ್ದ ಮಂದಿನ ಖುಷಿ ಆಗ್ತಾರೆ. ಎಷ್ಟು ಪ್ರೀತಿ ಸಣ್ಣ ಹುಡುಗರಿಗೆ ನಮ್ಮ CM ಅಂತ. ಅದನ್ನ ಆಟಿಕೆ ತಗೊತಾರ, ನೋಡ್ತಾರ, ಖುಷಿ ಆಗುತ್ತೆ. ವಾಪಸ್ ಅದ ಹುಡುಗಿ ಕೊಟ್ಟು, ಆಟ ಆಡು ಮಗು, ನೀನು ಚೆನ್ನಾಗಿ ಅಭ್ಯಾಸ ಮಾಡು, ಭಾಳಷ್ಟು ಕಷ್ಟಪಟ್ಟು ಓದು, ಭಾಳ ಓದು, ಭಾಳಷ್ಟು ಓದು, ಅಭ್ಯಾಸ ಮಾಡಿ ಒಳ್ಳೆ ಕೆಲಸ ತಗೋ ಅಂತ ಹೇಳ್ತಾರ. ಈ ವಿಡಿಯೋ ಭಾಳಷ್ಟು ವೈರಲ್ ಆಯಿತು ಸೋಷಿಯಲ್ ಮೀಡಿಯಾದಾಗ. ಈಗ ನೀವು ನೋಡಿದ್ರಲ್ರಿ ಆ ವಿಡಿಯೋ, ಎಷ್ಟು ಚಂದ ಅನ್ನಿಸ್ತು. ಇದ್ರೊಳಗೆ ಏನಾರೇ ಒಂದು ಭಯ ಹುಟ್ಟುವಂಥದ್ದು ಅನ್ನಿಸ್ತೆ ನಿಮ್ಗೆ? ಅಥವಾ ಇದೇನು ಹುಡುಗಿಪ್ಪ ಅನ್ನಿಸ್ತೋ, ಇವೇನು CM ಅನ್ನಿಸ್ತೋ? ಕೆಲವೊಬ್ಬರಿಗೆ ಅನಿಸಿರ್ಬೇಕು, ಗೊತ್ತಿಲ್ಲ. ಆದ್ರೆ ಇದು ಟೆರರಿಸ್ಟ್ ಥರ ಕಾಣಿಸ್ತೇನೆ ನಿಮ್ಗೆ? ಆ ಮಗುಗೆ ಬ್ರೇನ್ ವಾಶ್ ಮಾಡಿ ಫೋರ್ಸ್ಫುಲ್ಲಿ ಈ ಥರ ಯೋಗಿ ಅವ್ರಿಗೆ ಬುಲ್ಡೋಸರ್ ಕೊಡು ಅಂತ ಹೇಳ್ದಂಗಿತ್ತೇನು? ಅಸಹ್ಯವಾಗಿತ್ತೇನು ನೋಡಕ್ಕ? ಅನಿಸಿಲ್ಲಿಲ್ರಿ? ಕೆಲವೊಬ್ಬರಿಗೆ ಅನ್ನಿಸ್ತೈತ್ರಿ. ಇಂಥ ದೃಶ್ಯಗಳು ಅವ್ರ ಕಣ್ಣಿಗೆ ಕುಕ್ಕಿ ಬಿಡ್ತಾವ. ಇದು ಟೆರರಿಸಮ್, ಹಿಂದೂ ಟೆರರಿಸಮ್ ಅನ್ನಿಸ್ಬಿಡ್ತೈತಿ. ಡೇಂಜರಸ್ ಅನ್ನಿಸ್ತೈತ್ರಿ, ಬ್ರೇನ್ ವಾಶ್ ಅನ್ನಿಸ್ತೈತಿ. ಅದಷ್ಟೇ ಅಲ್ರಿ, ಆ ಮಗು ಒಳಗೆ ಒಬ್ಬ ಟೆರರಿಸ್ಟ್ ಅವ್ರಿಗೆ ಕಾಣಕತ್ತಿ ಬಿಡ್ತಾರೆ. ಅದನ್ನು ಸೋಷಿಯಲ್ ಮೀಡಿಯಾದಾಗ ಬಾಯಿಗೆ ಬಂದಂಗೆ ಬರ್ಕೊಂಡ್ಬಿಡ್ತಾರೆ. ಅರ್ಫಾ ಖಾನುಮ್ ಶೇರ್ವಾನಿ ಇವ್ರ ಬಗ್ಗೆ ನಿಮ್ಗೆ ಗೊತ್ತಿರಬೇಕು. ಟ್ವಿಟರ್ ಒಳಗೆ ಅಲ್ಲಿ ಇಲ್ಲಿ ಭಾಳ ಸ್ವಲ್ಪ ಆ್ಯಕ್ಟಿವ್ ಇರ್ತಾರೆ. ಎಲ್ಲ ವಿಷಯಕ್ಕಲ್ಲ, ಸೆಲೆಕ್ಟೆಡ್ ವಿಷಯಕ್ಕೆ ಒನ್ ಸೈಡೆಡ್ ಆ್ಯಕ್ಟಿವಿಸ್ಟ್ ಅನ್ನಬಹುದು ನೋಡ್ರಿ. ಇವರು ಈ ವಿಡಿಯೋನ ಟ್ಯಾಗ್ ಮಾಡಿ ಏನು ಬರ್ಕೊಂಡಾರ? ಹಾರ್ಟ್ ಬ್ರೇಕಿಂಗ್. ವೈ? ಯಾಕಂದ್ರೆ ಆ ಮಗುಗೆ ಬುಲ್ಡೋಸರ್ ಬಗ್ಗೆ ಏನು ಗೊತ್ತಿರಬಹುದು, ಯಾರ್ದೋ ಮನೆ ಉಳಿಸೋದು ಗೊತ್ತಿರಬಹುದು ಅನ್ನೋ ಆ್ಯಂಗಲ್ ಇವ್ರಿಗೆ. ಆ ಮಗುಗೆ ಬುಲ್ಡೋಸರ್ ಒಂದು ಆಟದ ಸಾಮಾನು ಅಷ್ಟೇ ರೀ. ಅರ್ಫಾ ಅವರ, ನಿಮ್ಗೆ ಹಾರ್ಟ್ ಬ್ರೇಕಿಂಗು, ಡೇಂಜರಸ್, ಬ್ರೇನ್ ವಾಷಿಂಗ್ ಅನ್ನಿಸ್ತಿರೋದು ಯಾರಿಗೂ ಅನ್ಸಕತ್ತಿಲ್ಲ. ಇಟ್ಸ್ ವೆರಿ ಸಿಂಪಲ್. ನಿಮ್ಗೆ ಆ ಮಗು ಗಿಫ್ಟ್ ಕೊಟ್ಟಿದ್ದು ಮಾತ್ರ ಕಾಣಿಸ್ತು. ಯೋಗಿ ಅವರ ಬಾಯಿಂದ ಬಂದಿದ್ದು ಚಂದ ಅಭ್ಯಾಸ ಮಾಡು, ಇದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡ, ಇದು ಆಟ ಆಡೋದಷ್ಟೇ, ನೀ ಆಟ ಆಡು, ಓದು, ಚಂದ ಓದು ಅಂದಿದ್ದು ನಿಮಗೆ ಕಾಣಿಸ್ಲೇ ಇಲ್ಲ. ಇದು ಜಾನ ಕುರುಡು. ರ್ಯಾಡಿಕಲಿಸ್ಟ್ ಅಂತ ಮಕ್ಕಳನ್ನ ಫ್ಯೂಚರ್ ಒಳಗೆ ರ್ಯಾಡಿಕಲಿಸ್ಟ್ ಮಾಡಕ್ಕೆ ಈ ರೀತಿಯ ಗಿಫ್ಟ್ಗಳನ್ನು ತೊಗೊಂಡವ್ರಿಗೆ ಪ್ರೋತ್ಸಾಹ ಕೊಡಾಕತ್ತಾರು ಅಂತ ಕಮೆಂಟ್ ಮಾಡಿರೋರಿಗೆ. ಹಿಂದೂ ಮಕ್ಕಳನ್ನು ಹಾಳು ಮಾಡಕ್ಕಂತನ ಈ ಒಂದು ಸರ್ಕಾರ ಐತಿ ಅನ್ನೋ ಆ್ಯಂಗಲ್ ಒಳಗೆ ಈ ಮಹಾತಾಯಿ ಟ್ವೀಟ್ ಮಾಡಿದರು. ನನಗೆ ಒಂದು ಪ್ರಶ್ನೆ ಇವ್ರ ಬಗ್ಗೆ ಏನು ಕಾಡ್ತೈತಿ ಅಂದ್ರೆ, ಈ ಟ್ವೀಟ್ ಕೆಳಗೆ ಭಾಳಷ್ಟು ಮಂದಿ ಕಮೆಂಟ್ಸ್ ಮಾಡ್ಯಾರ. ಇವ್ರ ಪರವಾಗಿ ಕಮೆಂಟ್ಸ್ ಮಾಡಿರೋರಿಗೆ ಆರ್ಫಾ ಅವರು ಲೈಕ್ ಕೊಟ್ಟಾರ. ಇವ್ರಿಗೆ ಪ್ರಶ್ನೆ ಕೇಳಿರೋರನ್ನ ಇಗ್ನೋರ್ ಮಾಡ್ಯಾರ. ವಾಟ್ ಈಸ್ ದಿಸ್ ಬುಲ್ಡೋಸರ್ ಅಂತೆಲ್ಲ ಪ್ರಶ್ನೆ ಕೇಳ್ಯಾರ. ಆದ್ರೆ ಇವ್ರ ಪರವಾಗಿ ಒಂದಿಷ್ಟು ಮಂದಿ ಕಮೆಂಟ್ ಮಾಡ್ಯಾರ್ರಿ. ಅವರು ತಲೆನೂ ಹಿಂಗೆ ಏನೇ ನೋಡಿದ್ರು ಅಲ್ಲಿ ಟೆರರಿಸಮ್, ಬ್ರೇನ್ ವಾಷಿಂಗ್ ಕಾಣಿಸ್ತೈತಿ. ನಿಜವಾದ ಟೆರರಿಸಮ್ ಇವ್ರಿಗೆ ಕಾಣಿಸಂಗಿಲ್ಲ. ಮತ್ತು ಬೇರೆ ಬಿಡ್ರಿ, ಯಾರ್ಯಾರು ಏನೇನು ಹಾಕ್ಯಾರ ಹೇಳ್ತೀನಿ ಕೇಳ್ರಿ. ಯಾಸೀರ್ ಅನ್ನೋ ಮಹಾನುಭಾವರು ಇದು ಹಿಂದೂ ಟೆರರಿಸಮ್, ಇದನ್ನ ಸರ್ಕಾರ ಉತ್ತೇಜನ ನೀಡತೈತಿ ನೋಡ್ರಿ, ಇದಕ್ಕೆ ಉದಾಹರಣೆ ಇದೆ ಅಂತ ಬರ್ಕೊಂಡಾರ. ವಾ, ಏನು ತಲಿರಿಪ್ಪ, ಹಿಂದೂ ಟೆರರಿಸಮ್ ಈ ಮಗು ಒಳಗೆ ಅವ್ರಿಗೆ ಕಾಣತೈತಿ ಅಂದ್ರೆ ಅದು ಎಷ್ಟು ದುರಾಲೋಚನೆ ಇರಬೇಡ್ದು ಇವ್ರಿಗೆ. ಅರ್ಫಾ ಅವರ ಶಿಷ್ಯನೇ ಇರಬೇಕು.
ಇನ್ನೊಬ್ಬ ಮಹಾಶಯ ಜಾವೈದನ್ನವ ಏನು ಬರ್ಕೊಂಡನ, ಸನಾತನ ಧರ್ಮದೊಳಗೆ ಸಣ್ಣವ್ರಿದ್ದಾಗ ಅವ್ರಿಗೆ ಬ್ರೇನ್ ವಾಶ್ ಮಾಡಿಬಿಡ್ತಾರ, ಟೆರರಿಸಮ್ಗೆ ಅವ್ರು ಬರೋ ಹಂಗೆ ಮಾಡಿಬಿಡ್ತಾರ. ಸಣ್ಣ ಹುಡುಗರೊಳಗೆ ಏನು ಹೇಳ್ತೀವಿ ಅದು ದೊಡ್ಡರಾದ್ಮೇಲೆ ಅದೇ ಬೆಳೀತಾರ, ಹಾಗೆ ದೊಡ್ಡ ಟೆರರಿಸ್ಟ್ಗಳಾಗ್ತಾರ ಅನ್ನೋ ರೇಂಜ್ ಒಳಗೆ ಹೇಳಕತ್ತಾನ. ಅಲ್ಲಪ್ಪ ತಮ್ಮ, ಹಿಂದೂ ಟೆರರಿಸ್ಟ್ನ ಒಬ್ಬ ವ್ಯಕ್ತಿ ಹೆಸರು ಹೇಳಿಬಿಡಪ್ಪ. ಯಾವ ಟೆರರಿಸ್ಟ್ ಹೆಸರೊಳಗೆ ಹಿಂದೂ ಹೆಸರೈತಿ? ಪಾಪ ಈ ಮನುಷ್ಯಾಗ ಟೆರರಿಸ್ಟ್ಗಳು ಯಾರು ಅನ್ನೋದು ಗೊತ್ತೇ ಇಲ್ಲ ಅನಿಸ್ತೈತಿ. ಓಕೆ ಇವನು ಕೂಡ ಟೆರರಿಸ್ಟ್ಗೆ ಯಾವುದೇ ರಿಲಿಜಿಯನ್ ಇಲ್ಲ ಅನ್ನೋ ಏನೈತಲ್ಲ ಅದೊಂದು ಬೆಟಾಲಿಯಂ ಅದಕ್ಕೆ ಸೇರಿದವ ಇರಬೇಕು. ಅದಕ್ಕೆ ಈ ರೀತಿ ಕಮೆಂಟ್ ಮಾಡೋಣ. ನಿಜವಾಗ್ಲೂ ಬ್ರೇನ್ ವಾಶ್ ಎಲ್ಲಾಗ್ತೈತಿ ಅಂತ ನಿನಗೆ ಗೊತ್ತಿರಬೇಕು, ಯಾಕಂದ್ರೆ ನೀನು ಸಣ್ಣವಿದ್ದಾಗ ನಿನಗೂ ಬ್ರೇನ್ ವಾಶ್ ಆಗಿರಬಹುದೇನೋ. ಇನ್ನೊಬ್ರು ಫರ್ಹಾನ್ ಖಾನ್, ಅಸಹ್ಯ ಈ ರೀತಿ ಕೊಡೋದ. ಇವ್ರ ಅಪ್ಪ ಅವ್ಗ ನಾಚಿಕೆ ಬರಬೇಕು. ಒಂದು ಸ್ವಲ್ಪ ನಾಚಿಕೆ ಇಲ್ದ ಮಗಳನ್ನ ಹೆಂಗೆ ಬೆಳ್ಸಾಕತ್ತಾರು ಅಂತ. ಹೆಂಗೆ ಬೆಳೆಸಿದ್ರು? ಗನ್ ತೊಗೊಂಡು ಯಾರಿಗಾರು ಸುಟ್ರೋ, ಬಾಂಬ್ ಹಾಕಿ ಬ್ಲಾಸ್ಟ್ ಮಾಡಿದ್ರು, ಅಥವಾ ಇನ್ನೊಂದು ಧರ್ಮದವರು ಕೆಟ್ಟವರು ಅವ್ರನ್ನ ಕೊಲ್ಲಬೇಕು ಅಂದರು. ಆ ಮಗು ಏನೂ ಮಾತಾಡಿಲ್ಲ, ಬರೀ ಒಂದು ಗಿಫ್ಟ್ ಕೊಡ್ತು. ಅದು ಬುಲ್ಡೋಸರ್ ಅನ್ನೋ ಕಾರಣಕ್ಕಾಗಿ ಇವರ ಕಿವಿ ಬಾಯಿ ಇಷ್ಟು ದೊಡ್ಡ ಆಗತ್ತ. ಅದು ಹೆಂಗ್ರಿ ಇವ್ರ ಮನಸ್ಥಿತಿ ಇಷ್ಟು ಕೆಟ್ಟದಾಗಿರಕ್ಕೆ ಸಾಧ್ಯ? ಶೇಮ್ ಅಂತ ಇನ್ನೊಬ್ರಿಗೆ ಹೇಳೋರು ತಮಗೆ ತಾವೇ ಹೇಳ್ಕೊಂಡ್ರೆ ಭಾಳ ಚಲೋ. ಮಿಸ್ ಅರ್ಫಾ ಖಾನೂಮ್ ಸೇರಿ ಈ ಕಮೆಂಟ್ ಮಾಡಿರೋ ಸ್ವಲ್ಪ ಮಂದಿಗೆ ಕೆಲವೊಂದು ವಿಡಿಯೋ ತೋರಿಸ್ತೀನಿ. ಅದನ್ನ ನೋಡಿದ ತಕ್ಷಣ ನಿಮಗೆಲ್ಲ ಹೆಮ್ಮೆ ಆಗ್ತೈತಿ. ಇದ್ರೆ ಇಂಥ ಮಕ್ಕಳು ಇರಬೇಕು, ಹುಟ್ಟಿದ್ರೆ ಇಂಥವ ಮಕ್ಕಳು ಹುಟ್ಟಬೇಕು ಅನ್ನಿಸ್ತೈತಿ. ಯಾಕಂದ್ರೆ ಆ ಮಕ್ಕಳೆಲ್ಲ ಮುಸ್ಲಿಂ ಸಮುದಾಯಕ್ಕೆ ಸೇರಿದ ಮಕ್ಕಳು. ಈಗ ಹಿಂದೂ ಟೆರರಿಸಮ್ ಅಂತ ಏನು ಆ ಹುಡುಗಿಗೆ ಹೇಳಕತ್ತೀರಲ್ಲ, ಇಲ್ಲಿರೋರೆಲ್ಲ ನಿಮ್ಗೆ ಹೆಮ್ಮೆ ತರೋವಂಥ ಕೆಲಸ ಮಾಡ್ತಾರೆ. ನಾಳೆ ಇವರೆಲ್ಲ ಓದಿ ದೊಡ್ಡ ದೊಡ್ಡ ಕೆಲಸದಾಗ ನಿಮಗೆ ಸಿಗ್ತಾರೆ. ಆ ವಿಡಿಯೋ ಒಂದು ಸ್ವಲ್ಪ ನೋಡ್ತೀನಿ, ತೋರಿಸ್ತೀನಿ ನೋಡ್ರಿ. ನೀವು ಹೆಂಗೆ 5 ವರ್ಷದ ಮಗುವಿನ ಮೇಲೆ ಹಿಂದೂ ಟೆರರಿಸಮ್ ಅಂತ ಆಪಾದನೆ ಮಾಡಕತ್ತೀರಲ್ಲ, ಇದಕ್ಕಿಂತ ಸಣ್ಣ ವಯಸ್ಸಿನ ಮಗು 4 ವರ್ಷದ ಮಗು, ಇನ್ನೂ ನರ್ಸರಿಗೆ ಹೋಗೋ ಮಗು ಹೇಳಕತ್ತೈತಿ ಹಿಂದೂಗಳು ಒಳ್ಳೆಯವರಲ್ಲ, ಹಿಂದೂಗಳನ್ನ ಸಾಯಿಸಬೇಕು, ಅಲ್ಲನೇ ಅವ್ರನ್ನ ಸಾಯಿಸ್ತಾರೆ, ಅಲ್ಲ ನಮಗೆ ಇಜಾಜತ್ ಕೊಟ್ಟಾರ ಅಂದ್ರೆ ಪರ್ಮಿಷನ್ ಕೊಟ್ಟಾರ ಅವ್ರನ್ನ ಸಾಯಿಸಾಕ. ನಾ ದೊಡ್ಡಕ್ಕೆ ಆದ್ಮೇಲೆ ಆಕಿ ಕ್ಲಾಸ್ಮೇಟ್ ಹಿಂದೂ ಹುಡುಗಿ ಹೆಸರು ಹೇಳ್ತಾಳಾಕಿ ಬಂದೂಕಿಂದ ಸುಟ್ಟು ಹಾಕ್ತೀನಿ, ಸಾಯಿಸ್ಬಿಡ್ತೀನಿ ಅಂತ. ಎಂಥ ಒಳ್ಳೆಯ ಮನಸ್ಥಿತಿ ಕಲಿಸ್ಕೊಟ್ಟಾರ, ಹೌದಿಲ್ರಿ? ಈ ಮನಸ್ಥಿತಿಗೆ ರ್ಯಾಡಿಕಲ್ ಅನ್ನಂಗಿಲ್ಲ, ಬ್ರೇನ್ ವಾಶ್ ಅನ್ನಂಗಿಲ್ಲ, ಒಳ್ಳೆಯ ಸಂಸ್ಕಾರ ಅಂತಾರ, ಹೌದಿಲ್ರಿ? पल्लवी है तो तू बड़ी होके मारेगी पल्लवी को? अच्छा, और जो अभी तू बता रही थी अल्लाह को मानता है? मैं अल्लाह तो मानती हूँ। तो क्या हो तुम? मैं मुसलमान। अच्छा, और जो अल्लाह को नहीं मानता है वो? अल्लाह बहुत मारता है उसको। अल्लाह बहुत मारता है, तो फिर अल्लाह को नहीं मानता है वो क्या बन जाता है? वो हिंदू। तो अल्लाह मारता है तो तुम क्यों मारोगी? तो वो मेरा मारते ना तो मैं भी बंदूक से मारूंगी। बंदूक से मारोगी? कहाँ से लाओगी बंदूक? बंदूक है ना मेरे पास घर पे। अच्छा, ओके बेटा. ಇನ್ನೊಂದು ವಿಡಿಯೋ ನೋಡ್ರಿ. ಸಣ್ಣ ಹುಡುಗರ, ಸಾಲಿಗೆ ಹೋಗೋ ಹುಡುಗರ ಏನೋ ಒಂದು ರ್ಯಾಲಿ ಮಾಡಕತ್ತಾರ. ಸಾಲಿ ಬಿಟ್ಟ ಮಕ್ಕಳನ್ನು ಶಾಲೆಗೆ ಕಳಿಸಿ ಅಂತ ನಾವೆಲ್ಲ ಸಣ್ಣವರಿದ್ದಾಗ ಹೋಗಿದ್ದೀವಲ್ರಿ, ಹಂಗಲ್ರಿ ಇದು ಸರ್ತನ್ ಸೆ ಜುದಾ ಅನ್ನೋ ಒಂದು ಮೆರವಣಿಗೆ. ಸಣ್ಣ ಹುಡುಗರ ಕೈಯಾಗ ಒಂದು ಬೋರ್ಡ್ ಹಿಡ್ಕೊಂಡವ, ಅದ್ರೊಳಗೆ ಏನು ಬರುತ್ತೆ ಅಂತ ನೀವು ನೋಡಕ್ಕಿರೆ. ಹಂಗೆ ಓದ್ಕೋತ ಏನು ಹೇಳಕತ್ತಾರು, ಸರ್ತನ್ ಸೆ ಜುದಾ ಅಂತ ಅನ್ನಕತ್ತಾರ. ದೊಡ್ಡ ಮಂದಿ ಅನಿಸ್ಕೊಂಡವ್ರು, ಅವರ ತಂದೆ ತಾಯಿ ಎಲ್ಲ ಅವ್ರಿಗೆ ನಾಚಿಕೆ ಆಗಬೇಕಾಗಿಲ್ಲ, ಅವರು ವಿಡಿಯೋ ಮಾಡಕತ್ತಾರ. ಅವರು ಸರ್ತನ್ ಸೆ ಜುದಾ ಅಂತ ಹೇಳಕತ್ತಾರಲ್ರಿ, ಅದೇನು ಕವಿತೆ ಅಲ್ರಿ, ಪೋಯಮ್ ಏನಲ್ಲದು. ಅದರತ್ತ ಸಾಯಿ ಹೊಡಿರಿ, ರುಂಡ ದೇಹದಿಂದ ಬ್ಯಾರೆ ಮಾಡ್ರಿ, ತಲೆ ಕತ್ತರಿಸ್ರಿ ಅನ್ನೋ ಅರ್ಥ ಬರ್ತೈತಿ. ಅದು ಯಾರಿಗೆ ಅನ್ನಕತ್ತಾರ? ಇಸ್ಲಾಮನ್ನ ನಂಬದೇ ಇರೋರಿಗೆ, ಅಲ್ಲಾಹನನ್ನ ನಂಬದೇ ಇರೋರಿಗೆ ಆ ಮಾತನ್ನ ಹೇಳಕತ್ತಾರ ನೋಡ್ರಿ. ಇನ್ನ ಬೆಳೆಯಾಕತ್ತಿರೋ ಹೂವುಗಳು ಎಂಥ ಬೆಂಕಿ ಮನಸ್ಥಿತಿ ಅವ್ರದ್ದು. ಇದು ಅರ್ಫಾ ಖಾನ್ ಹಿಡಿದು ಅಂತ ಮಂದಿಗೆ ಕಾಣಿಸೋದೇ ಇಲ್ಲ, ಇದ್ರ ಬಗ್ಗೆ ಮಾತಾಡೋದಿಲ್ಲ. ಮಾತಾಡೋದು ಬಿಡ್ರಿ, ಪಾಪಪ್ಪ ಹುಡುಗರು ಹಿಂಗೆ ಹಾಳಾಗತ್ತವು, ಚಲೋ ಬುದ್ಧಿ ಹೇಳೋನು ಅನ್ನೋದಿಲ್ಲ. ಇದೆ ಸೆಲೆಕ್ಟಿವ್ ಮನಸ್ಥಿತಿ, ಡಬಲ್ ಸ್ಟ್ಯಾಂಡರ್ಡ್. जिगर मांगे दिल देंगे, दूध मांगे खीर देंगे। अगर हमारे नबी के बारे में जान में पूछताछ किया तो दोनों टांग पकड़ के चीर डालेंगे।
ಇದೀಗಾಗಲೇ ನೀವು ನೋಡಿರಬಹುದು, ಆದರೂ ನೋಡ್ರಿ. ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರ ಮೂರ್ತಿ ಐತಿ. ಅಲ್ಲಿ ಮುಸ್ಲಿಂ ಮಕ್ಕಳು ಬಂದು ಆಟ ಆಡಕ್ಕಂತ ಬಂದಿದ್ದ ಮಕ್ಕಳು ಮಹಾತ್ಮ ಗಾಂಧಿ ಪುತ್ಥಳಿ ಜೋಡಿನ ಆಟ ಆಡಕತ್ತ ಬಿಟ್ಟಾರ. ತುಂಬ ಕೆಟ್ಟ ರೀತಿಯ ಆಟ ಅವ್ರು ಆಡಿದ್ರಲ್ಲಿ ಮಿಸ್ಬಿಹೇವ್ ಮಾಡಿದ್ರು. ಒಬ್ರಲ್ಲ ಇಬ್ರಲ್ಲ ಒಂದು 10-20 ಮಕ್ಕಳಿದ್ವು ಅಲ್ಲಿ. ಒಂದಕ್ಕಿಂತ ಒಂದು ಮೂರ್ತಿಗೆ ಅಪಮಾನ ಮಾಡೋ ಕೆಲಸ ಮಾಡತ್ತಿದ್ವು. ಇದು ಇವ್ರು ಯಾರಿಗೂ ಕಾಣಿಸ್ಲಿಲ್ಲ. ಇದು ಭಾಳ ವೈರಲ್ಲು ಆಗಿತ್ರಿ ವಿಡಿಯೋ. ಆದರೂ ಆರ್ಫಾ ಖಾನು ಸೇರಿ ಕಮೆಂಟ್ ಮಾಡಿರೋ ಮಂದಿಗೆ ಇದು ಕಾಣಿಸ್ಲೇ ಇಲ್ಲ. ಕಣ್ಣು ಮುಚ್ಚಿಬಿಡ್ತಾರ ಅವ್ರು ಇಂಥ ವಿಡಿಯೋ ಬಂದ್ರೆ. ಆ ವಿಡಿಯೋ ನೀವು ನೋಡಿರ್ತೀರಿ, ಇನ್ನೊಂದ್ಸಲ ನೋಡಿ. ನೋಡಿದ್ರಿಲ್ರಿ ಎಂಥ ಮರ್ಯಾದೆ, ರಾಷ್ಟ್ರಪಿತನಿಗೆ ಎಂಥ ಮರ್ಯಾದೆ. ಇದನ್ನ ಬ್ರೇನ್ ವಾಶ್ ಅನ್ನಲ್ಲ, ಇದನ್ನ ಕೆಟ್ಟ ಚಟ ಅನ್ನಲ್ಲ, ಕೆಟ್ಟ ನಡವಳಿಕೆ ಅನ್ನಲ್ಲ. ಇದಕ್ಕೆ ಅವ್ರ ತಂದೆ ತಾಯಿಗೆ ಶೇಮ್ ಆಗಲ್ ಬಿಡ್ರಿ. ಇದು ಚಲೋ ಅಲ್ಲಂದ್ರಿ ಅವ್ರ ಪ್ರಕಾರ. ಇಲ್ಲೇ ಇನ್ನೊಬ್ಬ ಹುಡುಗ ಅದಾನ, ಅವ ಸುಮ್ಮ ಅವನ ಪಾಡಿಗೆ ಆಟ ಆಡತ್ತಾನ, ಒಬ್ಬ ಮನುಷ್ಯ ಅವನ ಮಾತಾಡ್ಸತ್ತಾನ. ಏನಕ್ಕೆ ಹೇಳತ್ತಾನು, ಹಿಂದೂ ಮುಸ್ಲಿಂ ದೋಸ್ತರಾಗಿರಕ್ಕೆ ಯಾಕೆ ಆಗಂಗಿಲ್ಲ ಅಂತಾನೆ. ಆ ಹುಡುಗ ಅಂತಾನೆ, ಆಗದೇ ಇಲ್ಲ. ಹಿಂದೂಗಳಿರೋದು ಸಾಯಕ, ಮುಸ್ಲಿಂ ಇರೋದು ಸಾಯ್ಸಾಕ. ಅವ್ರನ್ನ ಯಾವತ್ತೂ ನಂಬಬಾರ್ದು, ಅವ್ರನ್ನ ಸಾಯಿಸಬೇಕು. ಅವರು ನಮಗೇನೂ ಸಂಬಂಧನೇ ಅಲ್ಲ. ಅದೈತಲ್ರಿ ಒಂದು ಡೈಲಾಗ್ ಕಾಫಿರ್, ಆ ಥರ ಇದ್ದಂಗೆ ಅವ್ರನ್ನ ನಾವು ಉಳಿಸ್ಲೇಬಾರ್ದು ಅಂತ ಆ ಹುಡುಗ ಹೇಳ್ತಾನೆ. ಇದನ್ನು ನಿನಗೆ ಯಾರು ಹೇಳ್ಕೊಟ್ರು ತಮ್ಮ ಅಂತ ಕೇಳಿದ್ರ ಟೀಚರ್ ಅಂತಾನ. ಅಂದ್ರೆ ಮದರ್ಸಾ ಒಳಗೆ ಅವರ ಟೀಚರ್ ಹೇಳ್ಕೊಟ್ರಂತ. हिंदू हिंदू मुसलमान लोग अल्लाह को गालियाँ बकते हैं। अच्छा, तो मुसलमान भी उनको, हिंदू को, अल्लाह भगवान को गाली बकते हैं? हाँ, आप भी बकते हो? हम भी बकेंगे अगर हमारे अल्लाह को वो गालियाँ बकेंगे तो। अच्छा, तो ये आपको किसने बताया, मौलवी साहब ने या किसने बताया? टीचर ने? हाँ, क्या बोला उन्होंने? उन्होंने बोला कि उनको हिंदुओं से बात मत करे करो और उनको मारे करो। और उनको मारा करो? तो हिंदू को मारने से क्या होगा? हिंदू को मारने से तादाद बढ़ेगी हमारी, मतलब नाम बढ़ेगा हमारा। अच्छा, फिर अगर हम एक को मारेंगे, अगर वो 2 है तो हम एक को मारेंगे तो दूसरा आगे नहीं बढ़ेगा। अच्छा, फिर ನೋಡಿದ್ರಲ್ರಿ, ಒಂದಲ್ಲ ಎರಡಲ್ಲ, ಸಾಲು ಸಾಲು ಇಂಥವ ವಿಡಿಯೋ ನಿಮಗೆ ತೋರಿಸಿನ. ಸಾಕಷ್ಟು ಬಿದ್ದಾವಿನ್ನ ತೋರ್ಸಕ್ಕೆ ಭಾಳ ಟೈಮ್ ಆಗ್ತೈತಿ. ಬೇಡ, ನೀವು ಒಂದ್ಸಲ ಹೋಗಿ ನೋಡ್ರಿ, ಸಿಗ್ತಾವ ನಿಮಗೂ ಸಾಕಷ್ಟು. ಈ ಎಲ್ಲ ವಿಡಿಯೋದಾಗ ಒಂದು ವಿಡಿಯೋ ಆರ್ಫಾ ಖಾನು ಅಂತವ್ರಿಗೆ ಸಿಗಂಗಿಲ್ಲೇನು, ಕಾಣಂಗಿಲ್ಲೇನು? ಅದು ಹೆಂಗೆ ಅವ್ರ ಕಣ್ಣು ತಪ್ಪಿಸಿ ಬಿಡ್ತಾವು? ಹೋಗ್ಲಿರಿ, ಭಾಳಷ್ಟು ಮಂದಿ ಆರ್ಫಾ ಖಾನ್ ಅವ್ರಿಗೆ ಟ್ಯಾಗ್ ಮಾಡ್ಯಾರ ಇಂಥ ವಿಡಿಯೋಗಳನ್ನ. ಅದೂ ಕೂಡ ನೋಡದೇ ಇರೋಷ್ಟು ಬ್ಯುಸಿ ಆಗಿಬಿಟ್ಟಾರ. ಅಂದ್ರೆ ಒಂದು ವಿಷಯ ತೊಗೊಂಡು ಬರ್ತಾರ, ಟ್ವೀಟ್ ಮಾಡ್ತಾರ, ಅದಕ್ಕೆ ವಿಷಯಕ್ಕೆ ಸಂಬಂಧಪಟ್ಟಿದ್ದು ಇವ್ರ ಪರ ಇದ್ವು ಅಂದ್ರೆ ಮಾತ್ರ ನೋಡ್ತಾರ. ಇವ್ರಿಗೆ ಯಾರ್ಯಾರು ಪ್ರಶ್ನೆ ಮಾಡಿದ್ರು ಅಂದ್ರೆ ಅದನ್ನು ನೋಡೋದೇ ಇಲ್ಲ ಪಾಪ. ಇಂಥ ಡಬಲ್ ಸ್ಟ್ಯಾಂಡರ್ಡ್ ಮನಸ್ಥಿತಿ. ಒಂದು ಪುಟ್ಟ ಮಗುವಿನೊಳಗೂ ಇವ್ರಿಗೆ ಹಿಂದೂ ಟೆರರಿಸಮ್ ಕಾಣಿಸ್ತೈತಿ ಅಂದ್ರೆ ಅಂಥ ಪೆಹಲ್ಗಾಮ್ ಅಟ್ಯಾಕ್ ಮಾಡಿದ ದೊಡ್ಡ ದೊಡ್ಡ ಟೆರರಿಸ್ಟ್ಗಳು ಇವ್ರಿಗೆ ಕಾಣಿಸೋದೇ ಇಲ್ಲ. ಅದ್ರ ಬಗ್ಗೆ ಇವ್ರ ಬಾಯಿಗ ಚುಪ್ಪಾಗಿರ್ತೈತಿ. ಟೆರರಿಸಮ್ ಬಗ್ಗೆ ಮಾತಾಡ್ರಿ ಅಂದ್ರೆ ಇಲ್ಲದೇ ಇರೋ ಹಿಂದೂ ಟೆರರಿಸಮ್ನ ಸೃಷ್ಟಿ ಮಾಡೋ ಕೆಲಸ ಮಾಡತ್ತಾರೆ. ನಿಜವಾಗ್ಲೂ ಬ್ರೇನ್ ವಾಶ್ ಎಲ್ಲಾಗ್ತೈತಿ ಅನ್ನೋದು ಇವ್ರಿಗೆ ಚಲೋ ಗೊತ್ತಿರ್ತೈತಿ. ಆದ್ರೂ ಬೇರೆದೊಂದು ಟಾಪಿಕ್ ಕ್ರಿಯೇಟ್ ಮಾಡಿ ಏನೋ ಒಂದು ಸರಿ ಇಲ್ಲ ಅಂತ ಹೇಳಬೇಕಲ್ರಿ. ಅನ್ಫಾರ್ಚುನೇಟ್ಲಿ ಇದ್ರ ಬಗ್ಗೆ ಧ್ವನಿ ಎತ್ತೋರು ಎಲ್ಲನೂ ಹೌದಲ್ಲ, ಇವ್ರು ಹೇಳೋದು ಸರಿಯಲ್ಲ ಅಂತ ಅವ್ರ ಪರ ನಿಂತಿರೋದು ಎಷ್ಟು ದುರದೃಷ್ಟ ಐತಿ ನೋಡ್ರಿ. ಬಟ್ ಒಂದಲ್ಲ ಒಂದಿನ ಇಂಥ ಡಬಲ್ ಸ್ಟ್ಯಾಂಡರ್ಡ್ ಮನಸ್ಥಿತಿಗಳು ತಾನಾಗೇ ಬಾಯಿ ಮುಚ್ಕೊಂತಾವ. ಸತ್ಯದ ಅರಿವಾಗಿ ಬಾಯಿ ಮುಚ್ಕೊಂಡು ಕುಂದ್ರಲೇಬೇಕು.